ಇನ್ನು ತಮಿಳುನಾಡಿನಲ್ಲಿ ನಾನು ಚಪ್ಪಲಿ ಹಾಕೊಳ್ಳಲ್ಲ ಬಿಜೆಪಿ ಅಧಿಕಾರಕ್ಕೆ ತರೋವರೆಗೂ ಅಂತ ಹೇಳಿ ಶಪಥ ಮಾಡಿದಂತ ಅಣ್ಣಾಮಲೈಗೆ ಈಗ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಾರಾ ಅಂತ. ಸಂಸತ್ ಅಧಿವೇಶನದ ಬಳಿಕ ಬಿಜೆಪಿ ನೂತನ ಅಧ್ಯಕ್ಷರ ನೇಮಕ ಆಗುತ್ತೆ. ನಡ್ಡಾ ಉತ್ತರಾಧಿಕಾರಿ ಸದ್ಯದಲ್ಲೇ ಘೋಷಣೆ ಕೂಡ ಆಗುತ್ತೆ. ಕರ್ನಾಟಕ ಸೇರಿ ಹಲವು ರಾಜ್ಯಗಳಿಗೂ ಕೂಡ ಬಿಜೆಪಿ ಅಧ್ಯಕ್ಷರುಗಳ ನೇಮಕ. ಅಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿತಾರಾ ರಾಜ್ಯದಲ್ಲಿ, ಅಥವಾ ಮುಂದಿನ ವಾರದೊಳಗೆ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ಅಂತಿದ್ದಾರೆ, ಅವರನ್ನೇ ಮುಂದುವರಿಸ್ತಾರೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಕೂಡ ರಾಜೀನಾಮೆ ಅಂತಿದ್ದಾರೆ. ಹೈಕಮಾಂಡ್ ಸೂಚನೆಯ ಮೇರೆಗೆ ಅಣ್ಣಾಮಲೈ ರಾಜೀನಾಮೆ ಕೊಡುವಂತ ಸಾಧ್ಯತೆನೇ ಹೆಚ್ಚಾಗಿದೆ ಅಂತಿದ್ದಾರೆ. ಅವ್ರಿಗೆ ಮತ್ಯಾವ ಜವಾಬ್ದಾರಿಯನ್ನ ನೀಡ್ತಾರೆ? ಕೇಂದ್ರ ಸಚಿವ ಎಲ್ ಮುರುಗನ್ ಮತ್ತು ಮಾಜಿ ರಾಜ್ಯಪಾಲೆ ತಮಿಳಿಸೈ ಸೌಂದರರಾಜನ್ ಮಧ್ಯೆ ಈಗ ಪೈಪೋಟಿ ನಡೀತಾ ಇದೆ ಅಂತಿದ್ದಾರೆ. ಅದೆಲ್ಲದಕ್ಕೂ ಕೂಡ ಸಂಸತ್ ಅಧಿವೇಶನ ಆಗ್ತಾ ಇದ್ದಂತೆ ಇತ್ಯರ್ಥವಾಗುತ್ತೆ. ಕಾರಣ ಇಂತಿಷ್ಟು ವರ್ಷಗಳವರೆಗೂ ಕೂಡ ಅಧ್ಯಕ್ಷರಾಗಿರಬೇಕು, ಅದಕ್ಕಾದ ನಂತರ ಬದಲಾವಣೆಗಳನ್ನು ಮಾಡ್ತಾರೆ. ಅದು ರಾಷ್ಟ್ರ ಬಿಜೆಪಿ ಅಧ್ಯಕ್ಷರದ್ದಾಗಿರ್ಬೋದು, ರಾಜ್ಯ ಬಿಜೆಪಿ ಅಧ್ಯಕ್ಷರದ್ದು ಆಗಿರ್ಬೋದು. ಈಗ ಅಣ್ಣಾಮಲೈಯವರಿಗೂ ಕೂಡ ಕೊಟ್ಟಂಥ ಅವಕಾಶ ಮುಗಿದಿದೆ. ಈಗ ಬದಲಾವಣೆಯನ್ನು ಮಾಡ್ತಾರೆ ಅಂತಿದ್ದಾರೆ. ಬಟ್ ಅದಕ್ಕೆ ಆದಂಥ ರಾಜಕೀಯವಾಗಿ ಹಲವು ಲೆಕ್ಕಾಚಾರಗಳು ಕೂಡ ಇದೆ. ಸ್ಥಳೀಯವಾಗಿ ಪ್ರಾದೇಶಿಕ ಪಕ್ಷಗಳ ಜೊತೆಗಿರುವಂತಹ ಹೊಂದಾಣಿಕೆಗಳು ಇರ್ಬೋದು. ಅದು ರಾಜ್ಯಕ್ಕೂ ಕೂಡ, ಕರ್ನಾಟಕ ರಾಜ್ಯಕ್ಕೂ ಕೂಡ ಅಪ್ಲೈ ಆಗುತ್ತಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಈಗ ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಇದು ಕೇವಲ ತಮಿಳುನಾಡಿನ ರಾಜ್ಯಾಧ್ಯಕ್ಷರ ವಿಚಾರ ಅಷ್ಟೇ ಅಲ್ಲ ಅನ್ಸುತ್ತೆ. ಇಡೀ ದೇಶದಲ್ಲಿ ಹಲವು ರಾಜ್ಯಗಳಲ್ಲಿ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಜೊತೆಗೆ ರಾಷ್ಟ್ರಾಧ್ಯಕ್ಷರ ಬದಲಾವಣೆಗಳ ವಿಚಾರವೂ ಕೂಡ, ಇದು ಪ್ರೊಸೀಜರ್ ನಡೀತಾ ಇರುವಂಥದ್ದ ಅಥವಾ ಈ ಸಂದರ್ಭ ಬದಲಾವಣೆಗೆ ಮುಂದಾಗ್ತಾ ಇರೋದಾ? ಅರುಣ್, ಈ ಒಂದು ಪ್ರೊಸೀಜರ್ ನಡಿಬೇಕಾಗಿದೆ. ಯಾಕೆ ಅಂದರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ಅವಧಿ ಈಗಾಗಲೇ ಮುಕ್ತಾಯ ಆಗಿದೆ. ಅವರನ್ನ 2 ಬಾರಿ ಅವರ ಅವಧಿಯನ್ನು ವಿಸ್ತರಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಹೀಗಾಗಿ ಈಗ ಹೊಸದಾಗಿ ರಾಷ್ಟ್ರೀಯ ಅಧ್ಯಕ್ಷರನ್ನ ನೇಮಕ ಮಾಡುವಂಥ ಅನಿವಾರ್ಯತೆ ಬಿಜೆಪಿಯ ಮುಂದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿದ್ದಾವೆ. ಸಂಸತ್ ಅಧಿವೇಶನದ ಬಳಿಕ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟಂತೆ ದಿನಾಂಕಗಳು ಘೋಷಣೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಬಹುಶಃ ಏಪ್ರಿಲ್ 3ನೇ ವಾರದ ವೇಳೆಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರನ್ನ ಕೂಡ ಆಯ್ಕೆ ಮಾಡಬಹುದು ಚುನಾವಣೆ ಪ್ರಕ್ರಿಯೆ ಮೂಲಕ ಅನ್ನುವಂಥ ನಿಟ್ಟಿನಲ್ಲಿ ಈಗ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆದ ಬಳಿಕ ರಾಜ್ಯಾಧ್ಯಕ್ಷರ ಬದಲಾವಣೆಯೂ ಕೂಡ ಆಗುತ್ತಾ ಅನ್ನುವಂಥ ಸಹಜವಾದಂಥ ಪ್ರಶ್ನೆ ಇರುತ್ತೆ. ಯಾಕೆಂದ್ರೆ ಇಡೀ ದೇಶಾದ್ಯಂತ 51% ರಾಜ್ಯಾಧ್ಯಕ್ಷರುಗಳನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕಾಗುತ್ತೆ. ಅದಾದ ಬಳಿಕವಷ್ಟೇ ರಾಷ್ಟ್ರೀಯ ಅಧ್ಯಕ್ಷರನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಆ ಒಂದು ಪ್ರಕ್ರಿಯೆಯನ್ನ ಬಿಜೆಪಿ ಮುಗಿಸಿದೆ. ಸೊ ಹೀಗಾಗಿ ರಾಜ್ಯದ ಅಧ್ಯಕ್ಷರುಗಳನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡುತ್ತಾ ಅಥವಾ ನೇರವಾಗಿ ಹೈಕಮಾಂಡ್ ಆಯ್ಕೆ ಮಾಡುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವ ಪ್ರಶ್ನೆ. ಒಂದ್ ವೇಳೆ ಹೈಕಮಾಂಡ್ ನೇರವಾಗಿ ಆಯ್ಕೆ ಮಾಡಬೇಕು ಅನ್ನುವಂಥದ್ದಾದ್ರೆ ಇಲ್ಲಿ ಮೊದಲು ಒಂದು ಪೂರ್ಣ ಪ್ರಮಾಣದ ಅವಧಿಯ ರಾಷ್ಟ್ರಾಧ್ಯಕ್ಷರ ಅಗತ್ಯ ಬರುತ್ತೆ. ಹೀಗಾಗಿ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ನಡೆಯುವಂತ ಸಾಧ್ಯತೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಒನ್ಸ್ ರಾಷ್ಟ್ರೀಯ ಅಧ್ಯಕ್ಷರು ನೂತನವಾಗಿ ಆಯ್ಕೆ ಆದ ಬಳಿಕ ರಾಜ್ಯ ಘಟಕಗಳಲ್ಲೂ ಕೂಡ, ಅಂದ್ರೆ ಈಗ ಹೈಕಮಾಂಡ್ ನಿಂದ ನೇಮಕ ಆಗುವಂತದ್ದೇನಿದೆ ಚುನಾವಣೆಯನ್ನು ಹೊರತುಪಡಿಸಿ, ಈ ಅಧ್ಯಕ್ಷರ ನೇಮಕ ಆಗುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಈಗ ತಮಿಳುನಾಡಿನಲ್ಲೂ ಕೂಡ ಅಣ್ಣಾಮಲೈ ಅವರನ್ನ ಬದಲಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇತ್ತೀಚೆಗೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಈಗ ಬಿಜೆಪಿಯ ಮೂಲಗಳು ಹೇಳ್ತಾ ಇರುವಂತದ್ದು ಏನು ಅಂದ್ರೆ, ಅಮಿತ್ ಶಾ ಅವರು ಅಣ್ಣಾಮಲೈ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಮತ್ತು ಶೀಘ್ರದಲ್ಲೇ ಅವರಿಗೆ ರಾಜೀನಾಮೆಗೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಅಣ್ಣಾಮಲೈ ಅವರು ರಾಜೀನಾಮೆ ಕೊಟ್ಟರೆ ಅಲ್ಲೂ ಕೂಡ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡಬೇಕಾಗುತ್ತೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಇಲ್ಲೂ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದಾವೆ. BY ವಿಜೇಂದ್ರ ಅವರ ವಿರುದ್ಧ ಸಾಕಷ್ಟು ದೂರುಗಳು ಬಂದಿರುವಂತದ್ದು, ಪಕ್ಷದ ಆಂತರಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಅವರ ವಿರುದ್ಧ ಆಕ್ಷೇಪಗಳು ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಅವರನ್ನ ಮುಂದುವರಿಸಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಕೂಡ ಗೊಂದಲಗಳಿದಾವೆ. ಹೀಗಾಗಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆದ ಬಳಿಕ ಈ ಎಲ್ಲಾ ಪ್ರಶ್ನೆಗಳಿಗೂ ಅಥವಾ ಈ ಎಲ್ಲಾ ಸಮಸ್ಯೆಗಳಿಗೂ ಇತ್ಯರ್ಥ ಆಡುವಂತ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರನ್ನ ಬದಲಾಯಿಸ್ತಾರಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಒಂದ್ ವೇಳೆ ವಿಜೇಂದ್ರ ಅವರನ್ನ ಬದಲಾಯಿಸ್ತಾರಾ ಮುಂದುವರಿಸ್ತಾರಾ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ಸ್ಪಷ್ಟತೆ ಸಿಗುವಂತ ಸಾಧ್ಯತೆಗಳಿದಾವೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.